ಜಿಲ್ಲಾ ಪೊಲೀಸ್ ಭರ್ಜರಿ ಕಾರ್ಯಾಚರಣೆ ನಡೆಸಿ ಬೈಕ್ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ವಿವಿಧ ಕಂಪನಿಯ ಒಟ್ಟು 14 ಬೈಕ್ ಜಪ್ತಿ ಮಾಡಲಾಗಿದೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದಿನಾಂಕ 4/7/2025 ರಾತ್ರಿ ವೇಳೆಯಲ್ಲಿ ಮಾಡಬೂಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಳೆ ಹೆಬ್ಬಾಳ ಗ್ರಾಮದಲ್ಲಿ ಬಸವರಾಜ್ ತಂದೆ ಜಗನ್ನಾಥ್ ಅಂಕಲ್ಗಿ ಇವರ ಪಲ್ಸರ್ ಮೋಟಾರ್ ಸೈಕಲ್ ಕಳ್ಳತನವಾಗಿತ್ತು. ಈ ಬಗ್ಗೆ ಮಾಡಬೂಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕೇವಲ ಬೆಲೆ ಬಾಳುವ ಮತ್ತು ಐಷಾರಾಮಿ ಬೈಕ್ಗಳನ್ನ ಗುರಿಯಾಗಿಸಿಕೊಂಡು ಕಳ್ಳತನ ಮಾಡುತ್ತಿದ್ದ ಆರೋಪಿತರನ್ನ ಬಂಧಿಸುವ ಸಲುವಾಗಿ ವಿಶೇಷ ತಂಡವೊಂದನ್ನು ರಚಿಸಿದ್ದು, ಈ ತಂಡವು ವೈಜ್ಞಾನಿಕವಾಗಿ ಮತ್ತು ಸಾಂಪ್ರದಾಯಿಕ ವಿಧಾನಗಳನ್ನ ಅನುಸರಿಸಿ ತನಿಖೆ ಕೈಗೊಂಡು ನಾಗೇಶ್ ತಂದೆ ರಾಜಪ್ಪ ಇವರನ್ನ ಬಂಧಿಸಿ ಆರೋಪಿತರಿಂದ ಸದರಿ ಪ್ರಕರಣದಲ್ಲಿ ಕಳುವಾದ ಬೈಕ್ ಅಲ್ಲದೆ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳುವು ಮಾಡಿದ್ದ ಒಟ್ಟು 14 ವಿವಿಧ ಕಂಪನಿಯ 12.5 ಲಕ್ಷ ಮೌಲ್ಯದ ಮೋಟಾರ್ ಸೈಕಲ್ಗಳನ್ನ ಜಪ್ತಿಪಡಿಸಿಕೊಂಡಿದ್ದು, ಸದರಿ ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಮಾಡಬೋಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜುಲೈ 4, 2025 ರಂದು ರಾತ್ರಿ ಸಮಯದಲ್ಲಿ ಹಳೆ ಹೆಬ್ಬಾಳ ಗ್ರಾಮದಲ್ಲಿ ಒಬ್ಬರು ಬಸವರಾಜ್ ತಂದೆ ಜಗನ್ನಾಥ್ ಅಂಕಲ್ಗಿ ಅಂತ ಇವರು ಪಲ್ಸರ್ ಬೈಕ್ ಕಳ್ಳತನ ಆಗಿದೆ ಅಂತ ಅವರು ದೂರನ್ನು ಮಾಡಬೋಳ್ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ. ಆ ಪ್ರಕರಣವನ್ನು ನಾವು ಮಾಡಬೋಳ್ ಪೊಲೀಸ್ ಠಾಣೆಯಲ್ಲಿ 105/2025 ಕಳ್ಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ. ತದನಂತರ ಬೇರೆ ಬೇರೆ ಕಡೆನೂ ಈ ಥರ ಕಳ್ಳತನ ನಮ್ಮ ಲಿಮಿಟ್ಸಲ್ಲಿ ಆಗಿರುತ್ತದೆ. ಬಟ್ ಇದರಲ್ಲಿ ತಾವು ಒಂದು ವಿಶೇಷತೆ ಏನಿದೆ ಅಂದರೆ, ಜನರಲ್ಲಾಗಿ ನಮಗೆ ಬೈಕ್ ಕಳ್ಳತನ ಆಗ್ತಿದ್ರೆ ಲೋ ಎಂಡ್ ವೆಹಿಕಲ್ಸು ಎಸ್ಪೆಷಲಿ ಜಾಸ್ತಿ ಕಳ್ಳತನ ಆಗೋ ಸ್ಪ್ಲೆಂಡರು ಮತ್ತು ಸಣ್ಣ ವೆಹಿಕಲ್ಸ್ ಆಗುತ್ತೆ. ಬಟ್ ಇದರಲ್ಲಿ ನಮಗೆ ವಿಶೇಷತೆ ಏನು ಕಂಡು ಬಂದಿದೆ ಅಂದರೆ, ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗಿರೋದು ಕಂಡು ಬರ್ತಾ ಇತ್ತು. ಒಂದು ಪಲ್ಸರು, KTM ಬೈಕ್ಸು ಇಂಥವು ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗ್ತಾ ಇರೋದು ಕಂಡು ಬಂದಿರುತ್ತದೆ. ಈ ಥರ ಪದೇ ಪದೇ ಆಗ್ತಾ ಇರೋದು ಕಂಡು ನಮ್ಮ ಈ ಶಾಬಾದ್ ಸಬ್ ಡಿವಿಷನಲ್ಲಿ DYSP ಅವರ ನೇತೃತ್ವದಲ್ಲಿ CPI ಮತ್ತು PSI ಗೌತಮ್ ಮತ್ತು PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಹನುಮಂತು, ವೀರಾಶೆಟ್ಟಿ, ಪ್ರಶಾಂತ್ ಮಾಲ್ಗೊಂಡ, ರಮೇಶ್, ಅಶೋಕ್, ಶಾಂತಮಲ್ಲಪ್ಪ, ಚಂದ್ರಶೇಖರ್, ಸಂಗಣ್ಣ, ಅಂಬರೀಷ್ ಮತ್ತು ಬಲರಾಮ್ ಎಲ್ಲ ಅವರು ಡಿಫ್ರೆಂಟ್ ಕಾಲಗಿ ಮತ್ತು ಮಾಡಬೋಳ್ ಪೊಲೀಸ್ ಠಾಣೆ ಸಿಬ್ಬಂದಿ ಜೊತೆ ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಇದರಲ್ಲಿ ಈ ತರಹ ಮಾಡೋರು ಯಾರ್ಯಾರಿದ್ದಾರೋ ಮತ್ತು ಈ ಭಾಗದಲ್ಲಿ ಬಂದು ಯಾರು ಮಾಡಿರ್ತಾರೆ ಅನ್ನೋದು ಬೋತ್ ವೈಜ್ಞಾನಿಕ ಮತ್ತು ಟ್ರೆಡಿಷನಲ್ ಮೆಥಡ್ಸ್, ಅಂದರೆ ಹಳೆಯ ಆರೋಪಿಗಳು ಯಾರ್ಯಾರಿದ್ದಾರೆ ಚೆಕ್ ಮಾಡೋದು, ಇದರಲ್ಲಿ ಮಾಡಿದಾಗ ಅವರು ತಂಡಕ್ಕೆ ಒಂದು ಯಶಸ್ವಿ ಸಿಕ್ಕಿದೆ. ಯಾವಾಗಂದ್ರೆ ನಾಗೇಶ್ ತಂದೆ ರಾಜಪ್ಪ ಅಂತ ಪಸ್ತಾಪುರ ಗ್ರಾಮ, ಇವರು ತಾಲೂಕಾ ಚಿಂಚೋಳಿ, ಇವರು ಮತ್ತು ಅವರ ಅಸೋಸಿಯೇಟ್ ಆಗಿರುವಂಥ ಗೌಡಪ್ಪ ತಂದೆ ಶರಣಪ್ಪ ಅಂತ ಇವರು ಜೇವರ್ಗಿ ತಾಲೂಕಾ ರಾಂಪುರ ಗ್ರಾಮದವರು. ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿರುವುದು ಕಂಡು ಬಂದಿರುತ್ತದೆ. ಮೇಜರ್ ಮಾಡಿ ಮೇಯ್ನ್ ಅಫೆಂಡರ್ ಯಾರು ಅಂದರೆ ನಾಗೇಶ್ ತಂದೆ ರಾಜಪ್ಪ ಅನ್ನೋರ್ದು ಮೇಯ್ನ್ ಅಫೆಂಡರ್. ಅವ್ರ ಜೊತೆ ಅಸೋಸಿಯೇಟ್ ಅನ್ನೋರು ಗೌಡಪ್ಪ ಅನ್ನೋರ್ದು ನಾವು ಸೆಕ್ಯೂರ್ ಮಾಡ್ಕೊಂಡು ಅರೆಸ್ಟ್ ಮಾಡಿದ್ದೀವಿ. ಇವರ ಕಡೆಯಿಂದ ಟೋಟಲ್ ನಾವು 14 ಬೈಕ್ಗಳನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. ಇವರು ಮೇಜರ್ ಅಫೆನ್ಸು ಯಾವ ತರಹ ಮಾಡ್ತಾರೆ ಅಂದರೆ, ಇವರು ಜಾತ್ರೆ ಸಮಯದಲ್ಲಿ ಮೇಜರ್ ಎಲ್ಲಿ ಗ್ಯಾದರಿಂಗ್ ಜಾಸ್ತಿ ಇರುತ್ತೋ ಆ ಪಾರ್ಕಿಂಗಲ್ಲಿ ಯಾವ ವೆಹಿಕಲ್ ಪಾರ್ಕ್ ಮಾಡಿರುತ್ತೋ ಅದನ್ನು ಟಾರ್ಗೆಟ್ ಮಾಡ್ತಾರೆ. ಮತ್ತು ಪಾರ್ಕಿಂಗಲ್ಲಿ ಮೇಜರ್ ಸ್ವಲ್ಪ ಹೈ ವ್ಯಾಲ್ಯೂ ಇರುವಂಥ ಅಥವಾ ಹೈ ಎಂಡ್ ಇರುವಂಥ ವೆಹಿಕಲ್ಸನ್ನು ಇವರು ಟಾರ್ಗೆಟ್ ಮಾಡ್ತಾರೆ. ಅದನ್ನು ಲಾಕ್ ಬ್ರೇಕ್ ಮಾಡಿಕೊಂಡು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಇವರು ಹಿನ್ನೆಲೆಯಲ್ಲಿ ನೋಡಿದರೆ ಮೇಜರ್ ಇವರು ಮೇಯ್ನ್ A1 ಆರೋಪಿ ಯಾರಿದ್ದಾರೆ ನಾಗೇಶ್ ಅನ್ನೋರ ಮೇಲೆ ಈಗಾಗಲೇ ಚಿಟ್ಗುಪ್ಪ, ಬಸವ ಕಲ್ಯಾಣಲ್ಲಿ ಹಳೆ ಕೇಸಸ್ ಇದೆ ಮತ್ತು ಅವ್ರ ಮೇಲೆ MOBನೂ ಓಪನ್ ಮಾಡಲಾಗಿದೆ. ಇವರು ಈ ಥರ ಹೈ ಎಂಡ್ ವೆಹಿಕಲ್ಸನ್ನು ಕಳ್ಳತನ ಮಾಡೋದು ಈ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಕಡಿಮೆ ರೇಟಿಗೆ ಅಂದಾಜು 10,000 15,000 ಅಂದಾಜು 10,000 15,000 ಬೇರೆ ಬೇರೆ ಅವ್ರಿಗೆ ಮಾರಾಟ ಮಾಡೋದು ಇವರ ಪ್ರವೃತ್ತಿ. ಅಂದರೆ ಇವ್ರದ್ದು ಮಾಡೋರಿದ್ದಾರೆ. ಈಗ ಒಟ್ಟು ನಾವು ಇವರ ಕಡೆಯಿಂದ 14 ವೆಹಿಕಲ್ಸನ್ನು ರಿಕವರಿ ಮಾಡ್ಕೊಂಡಿದ್ದು. ಇನ್ನೂ ಇಬ್ಬರು ಅರೆಸ್ಟ್ ಆಗಿದೆ. ಇನ್ನೂ ಇಬ್ಬರು ಅಸೋಸಿಯೇಟ್ಸು ಅರೆಸ್ಟ್ ಮಾಡೋದು ಬಾಕಿ ಇದೆ.
ಬಟ್ ಈಗ ನಾವು A2 ಯಾರಿದ್ದಾರೆ ಗೌಡಪ್ಪ ಇವ್ರ ಮೇಲೆ ಹಳೆ ಕೇಸಸ್ ಯಾವುದೂ ಇಲ್ಲ, ಬರೀ ಇವರಿಗೆ ಬೇರೆ ಕಡೆ ಪರಿಚಯ ಆಗಿ ಅವರನ್ನು ಕರ್ಕೊಂಡು ಹೋಗಿರ್ತಾರೆ. ಬಟ್ ಇದರಲ್ಲಿ ಮೇನ್ ಸೂತ್ರಧಾರಿ ಮೇನ್ ಪರ್ಸನ್ ಯಾರಿದ್ದಾರೆ ಅಂದರೆ ಅವ್ರು ನಾಗೇಶ್ ತಂದೆ ರಾಜಪ್ಪ ಅನ್ನೋ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.